Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಎಲ್ಲರಿಗೂ. ಬನ್ನಿ ಗಣೇಶ ಏನ್ ಹೇಳ್ತಾರೆ ಅಂತ ನೋಡೋಣ. ನಂಗೆ ಅನ್ಸುತ್ತೆ ನಿಮ್ಮ ಕೆರಿಯರ್ ಅಲ್ಲಿ ಶತ್ರುಗಳು ನಿಮ್ಮ ಮನೆಯವರೇ ಆಗಿದ್ದಾರೆ ಅಂತ. ಒಂದಷ್ಟು ಸತ್ತ ಆತ್ಮಗಳು ನಿಮ್ಮ ಕ್ಲೋಸ್ ಸರ್ಕಲ್ ಅಲ್ಲಿ, ಎಸ್ಪೆಷಲಿ ನಿಮ್ಮ ಬ್ರದರ್ ಸಿಸ್ಟರ್ ಅಥವಾ ತಂದೆ ತಾಯಿ ದೊಡ್ಡಪ್ಪ ಚಿಕ್ಕಪ್ಪ, ಈ ಥರದ್ದು ಯಾವುದೋ ಒಂದಷ್ಟು ದುಷ್ಟ ಶಕ್ತಿಗಳು ಅವ್ರು ಬದುಕಿದ್ದಾಗ ಒಳ್ಳೇದ್ ಮಾಡಿದ್ರೆ ಅವ್ರನ್ನ ಪುಣ್ಯಾತ್ಮರು ಅಂತಾರೆ. ಸತ್ ಮೇಲೆ ಬದುಕಿದ್ದಾಗೂ ಒಳ್ಳೇದ್ ಮಾಡಿಲ್ಲ, ಸತ್ ಮೇಲೂ ಅವ್ರು ಒಳ್ಳೇದ್ ಮಾಡಲ್ಲ ಅಂದ್ರೆ ಅವರನ್ನ ಪಾಪಾತ್ಮರು ಅಂತಾರೆ. ಹಾಗಾಗಿ ಪಾಪಿ ಚಿರಾಯು ಅನ್ನೋ ಹಾಗೆ ಅವರಿಗೆ ಸ್ವರ್ಗದಲ್ಲೂ ಜಾಗ ಇಲ್ಲ, ನರಕದಲ್ಲೂ ಜಾಗ ಇಲ್ಲ, ದೇಹದಲ್ಲೂ ಜಾಗ ಇಲ್ಲ. ಹಾಗಾಗಿ ಅವ್ರು ತಮ್ಮ ದೇಹನೂ ಕಳ್ಕೊಳ್ತಾರೆ. ಅವರು ಅಲಿತಾ ಇರ್ತಾರೆ. ಅಲಿತಾ ಅಲಿತಾ ಚೆನ್ನಾಗಿ ಬದುಕ್ತಾ ಇರೋ ಅಂಥವ್ರು ಅಥವಾ ಫೈನಾನ್ಷಿಯಲಿ ಚೆನ್ನಾಗಿರೋರನ್ನ ನೋಡಿ ಅವರಿಗೆ ಏನಾಗತ್ತೆ, ಚೆನ್ನಾಗಿ ದುಡಿತಾ ಇದ್ದಾರೆ, ನಾವು ದುಡಿಯಕ್ಕಾಗಿಲ್ಲ, ನಾವು ದೇಹ ಕಳ್ಕೊಂಡು ಹಾಗೆ ಹೀಗೆ ಅಂದ್ಬಿಟ್ಟು ಬಹಳಷ್ಟು ಪ್ರಯೋಗಗಳ ಮುಖಾಂತರ ಸತ್ತಿರೋರಿಗೆ ಪರ್ಮಿಷನ್ ಇರುತ್ತೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆದ್ರೆ ಅವ್ರು ಬಂದು ನಿಮ್ಮ ಬ್ಯಾಗ್ನ, ನಿಮ್ಮ ಪರ್ಸ್ನ, ನಿಮ್ಮ ಒಂದಷ್ಟು ವಿಚಾರಗಳನ್ನ ಕದ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು. ಸಾಕಷ್ಟು ವಿಚಾರಗಳಲ್ಲಿ ಸಮಸ್ಯೆ ಮಾಡಿ ನಿಮ್ಮನ್ನ ಕೆಳಗಿಳಿಸುವಂಥ ಪ್ರಯತ್ನ. ನಿಮ್ಮ ಯೋಗ್ಯತೆಗೆ ಅವರು ತಕ್ಕಂತೆ ಮೇಲ್ ಬರೋದಕ್ಕಾಗ್ದಿರ, ಅವರಿಗೆ ಆ ಯೋಗ್ಯತೆ ಅರ್ಹತೆ ಇಲ್ದಿರ, ಸೊ ಆ ಕಾರಣಕ್ಕಾಗಿ ಅವರು ಒಂದಷ್ಟು ಸಮಸ್ಯೆನ ಮಾಡ್ತಿದ್ದಾರೆ ಅನ್ನುವಂಥದ್ದು. ಎಸ್ಪೆಷಲಿ ಈ ಕಾರ್ಡ್ ಏನಿದೆ, ಇದು ಕೆರಿಯರ್ಗೆ ಸಂಬಂಧಪಟ್ಟಂಗೆ, ಅಧಿಕಾರಕ್ಕೆ ಸಂಬಂಧಪಟ್ಟಂಗೆ, ಶತ್ರು ಬಾಧೆಗೆ ಸಂಬಂಧಪಟ್ಟಂಗೆ ವಿಚಾರಗಳನ್ನ ತಿಳಿಸ್ಕೊಡುತ್ತೆ. ಹಾಗಾಗಿ ಗಣೇಶ ಮೊದಲಿಗೆ ನಿಮ್ಮ ಕೆರಿಯರ್ ಅಲ್ಲಿ ಆಗ್ತಿರುವಂತ ಸ್ಟಿಫ್ನೆಸ್ ಬಗ್ಗೆ ಮಾಹಿತಿನ ಕೊಡ್ತಿದ್ದಾರೆ. ಯಾರು ಇಂಪಾರ್ಟೆಂಟ್ ಅಲ್ಲ, ಇದನ್ನ ನೀವು ತಿಳ್ಕೊಳ್ಬೇಕಾಗಿರುವಂತ ಅಗತ್ಯ ಇದೆ. ನಿಮ್ಮ ಲೈಫಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಯಾರಿದ್ದಾರೆ, ಯಾರಿಗೆ ನಿಮ್ಮ ಅಗತ್ಯ ಇದೆ, ನಿಮ್ಗೆ ಯಾರ ಅಗತ್ಯ ಇದೆ, ನಿಮ್ಗೆ ಯಾರ ಅಗತ್ಯ ಇಲ್ಲ, ಯಾರ ಯೋಗ್ಯತೆ ಎಷ್ಟು ಅಂತ ಬಿಟ್ಟ ಮೇಲೂ ಮತ್ತೆ ಮತ್ತೆ ಅವರನ್ನ ನಿಮ್ಮ ಜೀವನಕ್ಕೆ ಕರೆತರುವಂಥ ಪ್ರಯತ್ನ ಬೇಡ. ದುಷ್ಟ ಶಕ್ತಿಗಳು ಅಂತಷ್ಟೇ ಅವರು ರೆಕಗ್ನೈಸ್ ಆಗ್ತಾರೆ, ಒಂದೊಳ್ಳೆ ಕೆಲಸ ಮಾಡಕ್ಕೆ ಯೋಗ್ಯತೆ ಇಲ್ಲ ಸತ್ ಮೇಲೂ ಅಂದಮೇಲೆ. ಸೊ ಹಾಗಾಗಿ ಅಂಥವ್ರಿಂದ ನಿಮ್ಮ ಎನರ್ಜಿನ, ನಿಮ್ಮ ಮನೇನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಎಸ್, ನಿಮ್ಮ ಬಿಸ್ನೆಸ್ ಅಗೇನ್ ಎಂಪವರ್ಮೆಂಟ್ ಬಿಸ್ನೆಸ್ ಬಗ್ಗೆನೇ ಹೇಳ್ತಾ ಇದೆ. ಸೊ ಎಸ್ಪೆಷಲಿ ಎಲ್ಲವೂ ಕೂಡ ಬಿಸ್ನೆಸ್ ವಿಚಾರವಾಗಿಯೇ ಸಮಸ್ಯೆ ಆಗ್ತಾ ಇರೋದು. ಅದನ್ನು ಸರಿಪಡಿಸ್ಕೊಳ್ಳಿ. ಹೆಲ್ತ್ ವೈಸ್ ಕೂಡ ತಲೆಗೆ ಹೆಲ್ಮೆಟ್ ಧರಿಸಿ ನಿಮ್ಮ ಐಡಿಯಾಸ್, ನಿಮ್ಮ ಯೋಚನೆಗಳನ್ನ ಕದ್ಕೊಂಡು ಅವರು ಬೆಳೆಯೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಬೆಳೆದಿದ್ದಾರೆ ಕೂಡ. ಸೊ ಅವರು ಬೆಳೆಸೋದು ನೀವೇ ಆಗಿದ್ದೀರ. ಸೊ ಸಬ್ಕಾನ್ಷಿಯಸ್ಲಿ ಕೂಡ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ತೀರ, ಫಿಸಿಕಲಿ ಕೂಡ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ತೀರ. ಎಷ್ಟು ಬೇಕೋ ಅಷ್ಟು ಅವರವರ ಅರ್ಹತೆ ಯೋಗ್ಯತೆಗೆ ತಕ್ಕಂತೆ ಅವ್ರಿಗೆ ಸಹಾಯ ಮಾಡಬೇಕು. ಹಾಗೆ ನಮ್ಮ ಅರ್ಹತೆ ಯೋಗ್ಯತೆಗೆ ತಕ್ಕಂತೆ ನಮ್ಮನ್ನು ನಾವು ಸೇವ್ ಮಾಡಿಕೊಂಡು ನಮ್ಮನ್ನು ನಾವು ಚೆನ್ನಾಗಿ ಇಟ್ಕೊಳ್ಬೇಕು. ಸೆಲ್ಫ್ ಬೌಂಡ್ರಿ ಅನ್ನೋದು ತುಂಬ ಇಂಪಾರ್ಟೆಂಟ್. ನಿಮ್ಮ ದೇಹದ ವಿಚಾರವಾಗಿ ನಿಮ್ಮ ದೇಹನ ಹೇಗೆ ಸಂರಕ್ಷಿಸ್ಕೊಳ್ಬೇಕು ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ಇನ್ನು ಕೆಲವರಿಗೆ ಒಂದಷ್ಟು ವಿಚಾರಗಳಲ್ಲಿ, ಬಿಸ್ನೆಸ್ ವಿಚಾರದಲ್ಲಿ ಒಂಚೂರು ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಎಸ್, ಹತ್ತಿ ಬಿಸ್ನೆಸ್ ತುಂಬ ಚೆನ್ನಾಗಿ ಆಗುತ್ತೆ ಅನ್ನುವಂಥದ್ದು ಇದೆ. ಆಗ್ಲೇ ಹೇಳ್ದಂಗೆ ಖಂಡಿತವಾಗ್ಲೂ ನೆಗೆಟಿವಿಟಿ ಇದೆ. ಹಾಗಾಗಿ ಈ ನೆಗೆಟಿವ್ ಎನರ್ಜಿನ ಕ್ಲಿಯರ್ ಮಾಡ್ಕೊಳ್ಬೇಕಾಗಿರೋದು ನಿಮ್ಮ ಕರ್ತವ್ಯ, ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಾಕಷ್ಟು ವಿಧದಲ್ಲಿ ಶತ್ರು ಬಾಧೆ ಇದೆ. ಸೊ ನಿಮ್ಮ ಒಡ ಹುಟ್ಟಿದವರು ಅಥವಾ ನಿಮ್ಮ ದೊಡ್ಡಪ್ಪ ಚಿಕ್ಕಪ್ಪ, ನಿಮ್ಮ ತಂದೆ ತಾಯಿ ಕೂಡ ಇನ್ಕ್ಲೂಡ್ ಆಗಿದ್ದಾರೆ ಬಹಳಷ್ಟು ಜನರಿಗೆ ಇಲ್ಲಿ. ಸೊ ಅವರಿಂದ ತೊಂದರೆಗಳಾಗ್ತಾ ಇದೆ. ಎಸ್ಪೆಷಲಿ ನಿಮ್ಮ ಹೇರ್ ಅನ್ನ ತಗೊಂಡು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ, ನಿಮ್ಮ
ಒಡೆದ ಪಾದಗಳ ಇಮ್ಮಡಿಯ ಚರ್ಮ ಅಂತ ಕಿತ್ತಾಕಿರ್ತೀರಲ್ಲ, ಅದನ್ನ ತಗೊಂಡು ಹೋಗಿ ಪ್ರಯೋಗಗಳನ್ನ ಮಾಡಿದ್ದಾರೆ. ಸೊ ಗುರುಗಳನ್ನ ಪ್ರಯೋಗ ಮಾಡಿದ್ದಾರೆ. ಸೊ ನೆಗೆಟಿವ್ ಎನರ್ಜಿನ ಸ್ಟಾಪ್ ಮಾಡ್ಬೇಕಾಗಿರೋದು ನಿಮ್ಮ ಕರ್ತವ್ಯ, ಮಾಡಿ ಅನ್ನುವಂಥದ್ದು ಇದೆ. ಒಮ್ಮೆ ನಿಮ್ಮ ಕೋಪದ ರುಚಿನ ಅವರಿಗೆ ತೋರಿಸಿದ್ರೆ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಸೊ ನಿಮ್ಮನ್ನ ನೀವು ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ, ಒಂದು ವೆಪನಿಸಮ್ ಆಗಿ ಇಟ್ಕೊಳ್ಳಿ. ನಿಮ್ಮನ್ನ ನೀವು ಯಾರು ಟಚ್ ಮಾಡಕ್ ಆಗ್ಬಾರ್ದು. ಆ ಮಟ್ಟಕ್ಕೆ ಇನ್ನ ಬೆಳೀರಿ. ನಿಮ್ ಹತ್ರ ಯಾರು ಸುಳಿದೇ ಇರೋ ಹಾಗೆ ಎಚ್ಚರಿಕೆಯನ್ನ ವಹಿಸಿ. ಅವ್ರು ಜೀವಂತವಾಗಿದ್ರು ಅಷ್ಟೇ, ಜೀವ ಇಲ್ದಿದ್ರು ಅಷ್ಟೇ. ಸೊ ಪ್ರೊಟೆಕ್ಟ್ ಯುವರ್ ಅವರ ಪ್ರೊಟೆಕ್ಟ್ ಯುವರ್ ಲೈಫ್ ಅನ್ನುವಂಥ ರೀತಿಲಿ ಇದೆ. ಸೊ ನೀವು ತುಂಬಾ ಸಾಫ್ಟು, ನೀವು ತುಂಬಾ ಒಂದ್ ರೀತಿ ಒಳ್ಳೆ ರೀತಿಲಿ ಇರೋ ಅಂಥವ್ರು, ಎಲ್ರಿಗೂ ಒಳ್ಳೇದ್ ಬಯಸೋ ಸಾಕಷ್ಟು ನಿಮ್ಮಿಂದ ಒಳ್ಳೇದ್ ಪಡ್ಕೊಂಡಿರೋರೇ ನಿಮ್ಗೆ ತೊಂದರೆ ಮಾಡಿರೋದು ಅನ್ನೋದು ದುರಾದೃಷ್ಟಕರ ಸತ್ಯ. ಸೊ ಹಾಗಾಗಿ ಎಸ್, ಒಂದು ಬದಲಾವಣೆನ ನಿಮ್ಮಲ್ಲಿ ನೀವು ಮಾಡ್ಕೊಳ್ಳಿ. ಇವರೆಲ್ಲ ಹೀಗ್ ಮಾಡ್ತಿದ್ದಾರೆ ಅನ್ನುವಂಥ ಕಾರಣಕ್ಕೆ ನಿಮ್ಮ ಮುಗ್ಧತೆನ ಕಳ್ಕೊಂಬೇಡಿ ಅನ್ನುವಂಥದ್ದು ಇದೆ. ಆ ಮುಗ್ಧತೆ ನಿಮ್ ಜೀವನದಲ್ಲಿ ಇರೋವರೆಗೂ ಇವರೆಲ್ರಿಗೂ ಜೀವನದಾನ ಅಂತ ನಂಗೆ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಎಸ್, ಟೇಕ್ ಕೇರ್. ಸೊ ನಿಮ್ಮ ಸೆಲ್ಫ್ ಲವ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು. ಸೊ ಸಹಸ್ರ ಚಕ್ರ ಡಿವೈನ್ ನಿಮ್ ಜೊತೆ ಇದೆ. ಸೊ ಒಂದ್ ರೀತಿ ಡಿವೈನ್ಲಿ ಕನೆಕ್ಟೆಡ್ ಇದೀರ. ಕೇತು ದಶೆ ನಡೀತಾ ಇರಬಹುದು. ಸೊ ಒಂದ್ ಸ್ವಲ್ಪ ನೋಡ್ಕೊಳ್ಳಿ. ಸರ್ಪಗಳಿಗೆ ಸಂಬಂಧಪಟ್ಟಂಗೆ ಏನಾದ್ರು ಕೇತು ಶಾಂತಿ ಮಾಡ್ಬೇಕು ಅಂದ್ರೆ ಮಾಡ್ಕೊಳ್ಳಿ. ಇದರಿಂದ ಕೂಡ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ರಿಫ್ಲೆಕ್ಷನ್ ಇದೆ ಲೈಫಲ್ಲಿ, ಸಾಕಷ್ಟು ಬದಲಾವಣೆ ಇದೆ. ಸೊ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಏನೋ ಒಂದು ಬರಿಬೇಕು ಅಂತ ನಿರ್ಧಾರ ತಗೊಂಡಿದ್ದೀರಾ. ಕೆಲವು ಸಾಕ್ಷ್ಯಾಧಾರಗಳು ನಿಮ್ಮಲ್ಲಿ ಇಲ್ಲ, ಸಾಕ್ಷಿಯ ಕೊರತೆ ಇರಬಹುದು ಸಾಬೀತುಪಡಿಸೋದಕ್ಕೆ ಅಥವಾ ಅದನ್ನ ಮಾಡೋದಕ್ಕೆ. ನೀವ್ ಯಾರ ಮುಂದೆನೂ ಸಾಬೀತುಪಡಿಸ್ಬೇಕಾಗಿರೋ ಅಂತ ಅಗತ್ಯ ಇಲ್ಲ. ನಿಮ್ಗೆ ವಿಚಾರ ಗೊತ್ತಿದ್ರೆ ಸಾಕು. ಆ ಗೊತ್ತಿರುವಂತ ವಿಚಾರನ ದೈವದ ಮುಂದೆ ಇಟ್ಟು ದೈವದ ಮುಖೇನ ಏನು ಸಹಾಯ ತಗೊಳ್ಬೇಕು ಅದನ್ನ ತಗೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಗೆ ಸಿಗ್ತಾ ಇರುವಂತದ್ದು ಡಿವೈನ್ ಗೈಡೆನ್ಸ್. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತತ್ಮೈ ಶ್ರೀ ಗುರು ವಿನಾಯಕನೇ ನಮಃ ಅನ್ನುವಂಥ ರೀತಿಲಿ ಗಣೇಶ ತನ್ನ ಗುರುಗಳಿಗೆ ವಂದನೆ ಮಾಡಿ ನಿಮ್ಗೆ ಗೈಡೆನ್ಸ್ ಕೊಡ್ತಿದ್ದಾರೆ. ಅವರಿಂದ ಮಾಹಿತಿನ ಪಡ್ಕೊಂಡು ನೀವು ಕೂಡ ಗಣೇಶನಿಂದ ಮಾಹಿತಿನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಾಕಷ್ಟು ವಿಧಗಳಲ್ಲಿ ತೊಂದರೆನ ಅನುಭವಿಸಿರುವಂತ ನಿಮ್ಗೆ ಸಾಕಷ್ಟು ಎಚ್ಚರಿಕೆ ಕೂಡ ಸಿಗ್ತಾ ಇದೆ. ಸೊ ಆ ಎಚ್ಚರಿಕೆ ನಿಮ್ಮ ಜೀವನಕ್ಕೆ, ನಿಮ್ಮ ಭವಿಷ್ಯಕ್ಕೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಹೊಸ ವಿದ್ಯೆ ಕಲಿತೀರಾ. ಹೊಸ ಲೆಕ್ಕಗಳನ್ನ ಬರ್ದಿಡಿ. ನಿಮ್ಮ ಕನಸುಗಳನ್ನ ಬರ್ದಿಡಿ. ಯಾರ್ಯಾರು ಮೋಸ ಮಾಡಿದ್ದಾರೆ, ಯಾವ್ಯಾವ ರೀತಿ ಕನಸಿನಲ್ಲಿ ಬಂದು ನಿಮ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ, ಯಾವ ರೀತಿಲಿ ನಿಮ್ಗೆ ಕನಸುಗಳು ಒಂದು ಮಾಡಿರೋ ಅನ್ಯಾಯನ ತೋರ್ಸ್ಕೊಟ್ಟಿದೆ, ಅದೆಲ್ಲವನ್ನು ಕೂಡ ಬರ್ದಿಡಿ ಅನ್ನುವಂಥದ್ದು ಇದೆ. ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಬರ್ದಿಡಿ, ನಿಮ್ಮ ಕನಸುಗಳನ್ನ ಬರ್ದಿಡಿ. ಇಂದಲ್ಲ ನಾಳೆ ಯಾರ್ಯಾರು ಮೋಸ ಮಾಡಿದ್ದಾರೆ ಅನ್ನೋದು ನಿಮ್ಗೆ ಆ ಬರ್ದಿಡೋದ್ರಲ್ಲಿ ಗೊತ್ತಾಗತ್ತೆ. ಅದರಿಂದ ಏನ್ ಮಾಡಬಹುದು ಅಂದ್ರೆ ಮಹತ್ತರವಾದದೊಂದು ನಿರ್ಧಾರ ತಗೊಳ್ಳೋದಕ್ಕೆ ಅದು ಸಹಾಯ ಆಗತ್ತೆ. ದಯವಿಟ್ಟು ಬರ್ದಿಡಿ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು IT ರೈಡ್ ಆಗತ್ತೆ. ಲೆಕ್ಕಪತ್ರಗಳನ್ನ ಸರಿಯಾಗಿ ಬರ್ದಿಡಿ. ಸಣ್ಣ ವಿಚಾರಗಳನ್ನು ಕೂಡ ಬರ್ದಿಡಿ ಅನ್ನುವಂಥದ್ದು ಇದೆ. ಸೊ ಪ್ರಿಪ್ರೇಷನ್ ಚೆನ್ನಾಗಿ ಇಟ್ಕೊಳ್ಳಿ ಎಕ್ಸಾಮಿನೇಷನ್ಗೆ ಅನ್ನುವಂಥದ್ದು ಇದೆ. ಏನೋ ಒಂದು ಕಟ್ಟಡ ಕಟ್ಟೋದ್ರ ಬಗ್ಗೆ ಮಾತುಕತೆ ನಡೀತಾ ಇದೆ. ಅದ್ರ ಬಗ್ಗೆ ಕೂಡ ಸರಿಯಾದ ಮಾಹಿತಿನ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಅಲ್ಲಿ ಏನು ನಿರ್ಮಾಣ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಸೊ ನಿಮ್ಮ ಒಂದು ಜಾಗ ದೈವಕ್ಕೆ ಸಂಬಂಧಪಟ್ಟಿದ್ದು ಅಂತ ನೀವು ಬಿಟ್ಟ ಮೇಲೆ ಆ ಜಾಗ ದೈವಕ್ಕಷ್ಟೇ ಇರಬೇಕು. ಬೇರೆ ಯಾವುದೇ ಕಾರಣಕ್ಕೂ ಅಲ್ಲೇನು ಕಟ್ಟಬಾರ್ದು ಅನ್ನುವಂಥದ್ದು ಇದೆ. ಸೊ ಅಲ್ಲೇನು ಕಟ್ಟಕ್ ಆಗಬಾರ್ದು, ಆ ರೀತಿಲಿ ಆಗತ್ತೆ. ಅಲ್ಲೇನು ಕಟ್ಟಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಬಹಳಷ್ಟು ವಿಚಾರಗಳಲ್ಲಿ ನಿಮ್ಗಾಗಿರೋ ಅನ್ಯಾಯಕ್ಕೆ ಆ ಸ್ಥಳನೇ ಒಂದು ರೀತಿ ನ್ಯಾಯ ಕೊಡಿಸುವಂತ ನ್ಯಾಯಸ್ಥಾನವಾಗಿ ಬದಲಾಗತ್ತೆ. ಮತ್ತೆ ನಿಮ್ಮ ಜೀವನದಲ್ಲಿ ನಿಮ್ಗೆ ಆಗಿರುವಂತಹ ಅನ್ಯಾಯ, ಎಸ್ಪೆಷಲಿ ಎಲ್ರಿಗಿಂತ ಹೆಚ್ಚಿನ ಅನ್ಯಾಯ ನಿಮ್ಗೆ ಆಗಿರುವಂಥದ್ದು. ಸತ್ತವರಾದ್ರೂ
ಹೇಗೋ ಒಂದ್ ರೀತಿ ಮುಕ್ತಿ ಪಡ್ಕೊಂಬಿಟ್ರು. ಬದುಕಿದ್ದು ಸತ್ತ ಹಾಗೆ, ಸತ್ತು ಬದುಕಿದ ಹಾಗೆ ಬದುಕುವಂತ ರೀತಿಗೆ ಬಹಳಷ್ಟು ಉದಾಹರಣೆಯಾಗಿ ನಿಮ್ಮ ಜೀವನ ನಿಂತಿದೆ. ಬಟ್ ನಥಿಂಗ್ ಟು ವರಿ. ಮುಂದಿನ ದಿನಗಳಲ್ಲಿ ಅದೇ ನಿಮ್ಗೆ ನ್ಯಾಯಸ್ಥಾನವಾಗಿ ಬದಲಾಗುತ್ತೆ. ಸೊ ಎಸ್, ನೀವ್ ಅಲ್ಲಿ ಹೋಗಕ್ಕೆ ಇಷ್ಟಪಡೋದಿಲ್ಲ, ಹೋಗುವಂತ ಅಗತ್ಯ ಕೂಡ ಇಲ್ಲ. ದೈವ ನಿಮ್ಗೆ ಬೇಕು ಅಂದ್ರೆ ನೀವಿರೋ ಸ್ಥಳಕ್ಕೆನೆ ದೈವ ಆಶೀರ್ವಾದ ಮಾಡುತ್ತೆ. ನೀವೆಲ್ಲಿದ್ರು ಇಡೀ ಬ್ರಹ್ಮಾಂಡನೇ ಬ್ರಹ್ಮಾಂಡ ನಾಯಕಿಯ ಸ್ಥಳ ಅಂದ್ಮೇಲೆ, ಸೊ ಎಲ್ಲಿದ್ರು ಆ ತಾಯಿ ಇರ್ತಾಳೆ ಅನ್ನೋದು ನಂಬಿಕೆ ಇರ್ಲಿ. ಆ ನಂಬಿಕೆ ಭರವಸೆಯೊಂದಿಗೆ ನಿಮ್ ಜೀವನನ ತಗೊಂಡು ಹೋಗಿ ಅನ್ನುವಂಥದ್ದು ಇದೆ. ಸಾಧ್ಯ ಆದ್ರೆ ಅರಳಿ ಕಟ್ಟೆ, ನಾಗರಕಟ್ಟೆಯ ಪ್ರದಕ್ಷಿಣೆ ಮಾಡಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಆಗ್ಲೇ ಹೇಳ್ದಂಗೆ ಒಂದು ಶಕ್ತಿ ದೇವತೆಯ ದೇವಸ್ಥಾನ ಒಂದು ಗುರುವಿನ ಸ್ಥಾನಕ್ಕೆ ಏರುವಂತ ವಿಚಾರದಲ್ಲಿ ತೊಂದರೆನ ಮಾಡಿದ್ದಾರೆ. ಆ ತೊಂದರೆಗಳೆಲ್ಲವೂ ಕೂಡ ಸರಿ ಹೋಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ನಿಮ್ಮ ಮುಗ್ಧ ಭಕ್ತಿಗೆ ಎಲ್ಲ ದೈವಗಳು ಒಲ್ದಿದೆ, ಚಿಂತೆ ಬೇಡ, ನಿಮ್ಮ ಪವರ್ ನಿಮ್ಗೆ ಗೊತ್ತಿಲ್ಲ ಅನ್ನುವಂಥದ್ದು ಇದೆ. ಹೊಸ ವೆಹಿಕಲ್ ಬರೋದ್ರಲ್ಲೇ ಇದೆ. ವೈಟ್ ಆಶ್ ಕಲರ್ ವೆಹಿಕಲ್ ಬರಬಹುದು, ಅಥವಾ ಒಂದ್ ರೀತಿ ರೆಡ್ ಕಲರ್ ಬಲ್ಲಿ ಬರಬಹುದು ಅನ್ನುವಂಥದ್ದು ಇದೆ. ಅಥವಾ ಲೈಟ್ ವೈಲೆಟ್ ಒಂದ್ ರೀತಿ ಸಿಲ್ವರ್ ಕಲರ್ ಅಲ್ಲೂ ಕೂಡ ತಗೊಳ್ಬಹುದು. ವೆಹಿಕಲ್ ತಗೊಳ್ತಾ ಇದ್ದೀರಾ, ವೆಹಿಕಲ್ ತಗೊಂಡ್ಮೇಲೆ ಕಂಟ್ರೋಲ್ ನಿಮ್ ಕೈಲೇ ಇರುತ್ತೆ ಅನ್ನುವಂಥದ್ದು ಇದೆ. ಕಾಲುಗಳ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಬೃಹದಾಕಾರದ ಪ್ರತ್ಯಂಗಿರ ದೇವಿಗೆ ನಿಮ್ಮ ಸೇವೆ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಪ್ರತ್ಯಂಗಿರ ದೇವಿಯ ಆಶೀರ್ವಾದ ಇದೆ ನಿಮ್ಮ ಮೇಲೆ. ಅವಳು ನೋಡ್ತಾ ಇರ್ತಾಳೆ ಒಂದಲ್ಲ ಒಂದು ರೂಪದಲ್ಲಿ ನಿಮ್ಮನ್ನ ಅನ್ನುವಂಥದ್ದು. ನಿಮ್ಮ ಆರಾಧ್ಯ ದೇವಿಯ ಒಂದು ಉತ್ಸಾಹ ಭರಿತವಾದಂತ ದಿನಗಳು ಕಳೆದು ಹೋಯ್ತಾ? ಆ ದೇವಿ ಮತ್ತೆ ನನ್ಗೆ ಸಿಗೋದಿಲ್ವಾ? ಮತ್ತೆ ಆ ದೇವಿಯ ನಾನು ಅಂದ್ರೆ ನಿಮ್ಮಿಂದ ಒಂದು ದೇವಿಯ ಉಗಮ ಆಗಿದೆ. ಸೊ ಆ ದೇವಿಯ ಬಗ್ಗೆ, ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ಕೊಂಡಿರೋರಿಗೆ ನಾ ಭೂತೋ ನಾ ಭವಿಷ್ಯತಿ ಅನ್ನುವಂಥ ರೀತಿಯಲ್ಲಿ ಉತ್ತರ ಸಿಗತ್ತೆ. ನಾ ಭೂತೋ ನಾ ಭವಿಷ್ಯತಿ ಅನ್ನುವಂಥ ರೀತಿಯಲ್ಲಿ ಉತ್ತರ ಸಿಗತ್ತೆ. ಖಂಡಿತವಾಗ್ಲೂ ಆ ತಾಯಿ ಮಾತಾಡ್ತಾಳೆ, ನಿರಂತರವಾಗಿ ಮಾತಾಡ್ತಾಳೆ, ನಿರಂತರವಾಗಿ ಹರಿತಾ ಇರುತ್ತೆ. ಗಾನ ಸುಧೆ ಆಗ್ಲಿ, ಜ್ಞಾನ ಸುಧೆ ಆಗ್ಲಿ, ಎಲ್ಲವೂ ಕೂಡ ಮುಂದುವರಿಯುತ್ತೆ ಅನ್ನುವಂಥದ್ದು ಇದೆ. ಗಣೇಶ ನಿಮ್ಗೆ ಸಹಾಯ ಮಾಡದೇ ಇರೋ ಹಾಗೆ ಯಾರ್ಯಾರು ತೊಂದರೆ ಮಾಡಿದ್ರು ತಲೆ ಕೆಡ್ಸ್ಕೊಳ್ಬೇಡಿ. ಭಗವಂತ ಆಗ್ಲೇ ಹೇಳ್ದಂಗೆ ಸಾಕಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ, ಅದರಿಂದ ಒಂದಷ್ಟು ಪರಿಹಾರಗಳು ಡಿಲೇ ಆಗಿರಬಹುದು. ಬಟ್ ಖಂಡಿತವಾಗ್ಲೂ ಒಂದು ನ್ಯೂ ಬಿಗಿನಿಂಗ್ ನಿಮ್ಗೆ ಮುಂದಿನ ದಿನಗಳಲ್ಲಿ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ನಿಮ್ಮನ್ನ ನೀವು ಹೆಚ್ಚು ತಿಳ್ಕೊಳ್ಳಿ, ಹೆಚ್ಚು ಅರ್ಥ ಮಾಡ್ಕೊಳ್ಳಿ, ಧ್ಯಾನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಹಾಗಾಗಿ ಎಲ್ಲವೂ ಕೂಡ ನಿಮ್ಮ ಪರವಾಗಿ ಆಗುತ್ತೆ. ಸೊ ಪಾಸಿಟಿವ್ ವೇಲಿ ಇರಿ ಅನ್ನುವಂಥದ್ದು ಇದೆ. ಇಲ್ಲಿ 3 ಕಾರ್ಡ್ ಬಂದಿದೆ. 3 ಕಾರ್ಡಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡ್ಕೊಳ್ಳಿ. 3 ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಳಿ. ಏನ್ ಮಾಹಿತಿ ಬರುತ್ತೆ ನೋಡೋಣ. ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ, ಚೆನ್ನಾಗಿ ಊಟ ಮಾಡಿ ನೆಮ್ಮದಿಯಿಂದ ಇರಿ, ಖುಷಿಯಾಗಿ ಇರಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಜಾಗ ಜಮೀನಿನಲ್ಲಿ ಖುಷಿಯಾಗಿ ಬೆಳೆನ ಬೆಳೀರಿ. ಒಳ್ಳೆ ಖುಷಿಯಿಂದ ಜನ ಎಲ್ಲ ತಿನ್ನುವಂತ ಬೆಳೆನ ಬೆಳೀರಿ, ಇದರಿಂದ ಒಳ್ಳೇದಾಗತ್ತೆ. ಖಾಲಿ ಜಮೀನನ್ನ ಹಾಗೆ ಬಿಟ್ಕೊಂಡಿರ್ಬೇಡಿ, ಬೆಳೆನ ಬೆಳೀರಿ ಅನ್ನುವಂಥದ್ದು ಇದೆ. ಸೊ ಬೆಳೆನ ಬೆಳೀರಿ, ಇದರಿಂದ ಎಲ್ಲರಿಗೂ ಒಳ್ಳೇದಾಗತ್ತೆ. ಆಹಾರ ಬೆಲೆ ಎಲ್ಲ ಜಾಸ್ತಿ ಅಂತ ಹೇಳ್ತೀವಿ, ಖಾಲಿ ಜಾಗಗಳನ್ನೆಲ್ಲ ಹಾಗೆ ಉಳಿಸ್ಕೊಂಡಿದ್ದೀರಾ. ಸೊ ಬೆಳೆನ ಬೆಳೀರಿ ಅನ್ನುವಂಥದ್ದು ಇದೆ. ನಿಮ್ಮ ಮಗು ಮುಂದಕ್ಕೆ ರೈತ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಾ, ಖಂಡಿತವಾಗ್ಲೂ ರೈತ ಆಗ್ತಾನೆ. ಟೆಕ್ನಾಲಜಿ ಇರುವಂತ ರೈತ ಆಗ್ತಾನೆ, ಚಿಂತೆ ಬೇಡ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಳೆ ಬರುವಂತ ಸಾಧ್ಯತೆ ಇದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ಬೇಕು. ಏನೋ ಒಂದು ರಹಸ್ಯ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಹೊಲದಲ್ಲಿ ಅನ್ನುವಂಥದ್ದು ಇದೆ. ಚೆನ್ನಾಗಿ ಊಟ ಮಾಡಿ, ಎಂಜಾಯ್ ಮಾಡಿ. ಯಾರ್ದೋ ಸೀಮಂತ ಕೂಡ ಇದೆ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ, ನಿಮ್ಮ ಮುಗ್ಧ ಭಕ್ತಿಗೆ ಭಗವಂತ ಒಲಿತಾನೆ. ನಿಮ್ಮನ್ನ ನೀವು ಹೀಗೆ ಉಳಿಸ್ಕೊಳ್ಳಿ. ಸೊ ನೀವು ರಫ್ ಆಗಕ್ಕೆ ಹೋಗ್ಬೇಡಿ, ಅಥವಾ ನೀವು ಉಗ್ರ ರೂಪನ ತಾಳ್ಬೇಡಿ. ಸೊ ನಿಮ್ಮೆಲ್ಲ ಪ್ರಾರ್ಥನೆ ಭಗವಂತನಿಗೆ ತಲುಪಿದೆ. ಭಗವಂತನಿಗೆ ದಿನಾಗ್ಲೂ ಒಂದು ಹಣ್ಣನ್ನ ನೈವೇದ್ಯ ಮಾಡಿ ಅನ್ನುವಂಥದ್ದು ಇದೆ. ಯಾರಿಗೋ ಉಂಗುರ ಬಳೆಗಳು ಬರುವಂಥದ್ದು, ಚಿನ್ನದ ಆಭರಣಗಳು
ಖರೀದಿ ಮಾಡುವಂತ ಸಾಧ್ಯತೆ ಇದೆ. ಎಂಗೇಜ್ಮೆಂಟ್ ಕೂಡ ಬರ್ತಾ ಇದೆ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ, ಒಂದಷ್ಟು ಸನ್ಮಾನಗಳು ಬರೋದ್ರಲ್ಲಿ ಇದೆ. ಒಂದಷ್ಟು ಮಳೆ, ಭೀಕರ ಗಾಳಿ ಮಳೆ ಬರುವಂತ ಸಾಧ್ಯತೆ ಇದೆ. ಒಂದು ನೀರಿನಲ್ಲಿ ಮುಳುಗೋಗಿರುವಂತ ಬೃಹದಾಕಾರದ ಗಣೇಶನ ವಿಗ್ರಹ ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಪ್ರೀತಿಯಿಂದ ಸ್ವೀಕಾರ ಮಾಡಿ ಒಂದು ಗೌರವ ಬರ್ತಾ ಇದೆ, ಗೌರವ ಧನ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಪ್ರೀತಿಯ ಅಗತ್ಯ ಎಲ್ಲರಿಗೂ ಇದೆ, ಎಲ್ಲರನ್ನೂ ಪ್ರೀತಿಸಿ ಅಂತ ಇದೆ. ಸೊ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ. ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. The Sri Vagdevi Tarot channel is so glad to see you again. Thank you for watching our tarot card readings today.